नाजरीन आदाब, आप देख रहे हैं जी मीडिया। गुलबर्गा सिटी पुलिस और गुलबर्गा ज़िला महकमा पुलिस की जानिब से पुलिस फ्लैग डे मनाया गया। ये प्रोग्राम पुलिस परेड ग्राउंड में मनाया गया। इस तकरीब में श्री मनीष खरपेकर IAS IGP नॉर्थ ईस्ट जोन बतौर मेहमान और चीफ गेस्ट की हैसियत से श्री शंकर बेलमगी मौजिफ PSI फरताबाद ने परेड की सलामी कबूल की और खुसूसी मद्दूइन की हैसियत से श्री यशवंत V गुरुकर IAS डिप्टी कमिश्नर गुलबर्गा और डॉक्टर दिलीश सासी IAS CEO जिला पंचायत गुलबर्गा ने शिरकत की। श्री डॉक्टर YS रवि कुमार IPS सिटी पुलिस कमिश्नर गुलबर्गा और श्रीमती ईशा पंत IPS जिला SP गुलबर्गा ने इस तकरीब की निगरानी करते हुए मेहमानान का इस्तकबाल किया। देखते रहिए जी मीडिया गुलबर्गा। ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಇವರು ದಿನಾಂಕ 18/1 ನಂತರದ ತಂಡ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ಕಲಬುರಗಿ ಈ ತಂಡ ನಂತರ ಬಿಟ್ಟಿದ್ದಾರೆ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ನಂತರದ ತಂಡ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ಕಲಬುರಗಿ. ಈ ತಂಡದ ನಾಯಕರಾದ ಘಟಕ ಕಲಬುರಗಿರವರು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ಪರೇಡ್ ಕಮಾಂಡರ್ ಆದ ಇರಲಿದ್ದಾರೆ. ಬಿಚ್ಚುಗತ್ತಿಯ ಬೆಂಗಾವಲಿನಲ್ಲಿ ಹೂವಿನಿಂದ ಅಲಂಕೃತಗೊಂಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಶಂಕರ್ ಬೆಳಮಗಿ ನಿವೃತ್ತ ನಾಯಕರಾದ ಶ್ರೀ ರಾಘವೇಂದ್ರ ಅವರ ನೇತೃತ್ವದಲ್ಲಿ ವಂದನೆ. ಎರಡನೇ ತಂಡ TR ತಂಡ. ಈ ತಂಡದ ನಾಯಕರು KSRP 6ನೇ ಪಡೆ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ನಾಯಕತ್ವವನ್ನು ಶ್ರೀ ಅರ್ಜುನ್ RSI ಗ್ರ್ಯಾಂಡ್ ಮಾಸ್ಟರ್ KSRP 6ನೇ ಪಡೆಯವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ನಂತರದ ತಂಡ PSI ಸನ್ ಪೊಲೀಸ್ ಠಾಣೆ ಕಲಬುರಗಿ ರವರಿಂದ ಮುಖ್ಯ ಅತಿಥಿಗಳು ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ನಂತರದ ತಂಡ ಮಹಿಳಾ ಪಡೆ ಶ್ರೀಮತಿ. ಮಾನ್ಯರೇ, ಇಂದು ಏಪ್ರಿಲ್ 2 ಪೊಲೀಸ್ ಧ್ವಜ ಹಾಗೂ ಕಲ್ಯಾಣ ದಿನಾಚರಣೆಯ ಅಂಗವಾಗಿ ಎಡಭಾಗದಲ್ಲಿ ಸಮಾವೇಶಗೊಳ್ಳುತ್ತಿವೆ. ಮೊದಲನೇ ತಂಡ CR ಕಲಬುರಗಿ ನಗರ. ಈ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ಮುಂದೆ ಸಾಗುತ್ತಿದ್ದಾರೆ. ಮುಖ್ಯ ಅತಿಥಿಗಳಿಗೆ ತಮ್ಮ ತಂಡದೊಂದಿಗೆ ನಿಧಾನ ನಡಿಗೆಯಲ್ಲಿ ಗೌರವ
ಈ ಪೊಲೀಸ್ ಧ್ವಜಾಚರಣೆ ಸಮಾರಂಭಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆಯ್ಕೆ ಮಾಡಿ ನನ್ನ ಜೀವಮಾನದಲ್ಲಿ ನೆನಪಿಡುವಂತಹ ಗೌರವ ಸ್ಥಾನ ನೀಡಿದ ಸನ್ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರಿಗೆ ಮತ್ತು ಸನ್ಮಾನ್ಯ ಎಸ್ ಪಿ ಮೇಡಮ್ರವರಿಗೆ ಮತ್ತು ಇತರ ಮೇಲಾಧಿಕಾರಿಯವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು 1981ರಲ್ಲಿ ಪೊಲೀಸ್ ಇಲಾಖೆಗೆ PC ಅಂತ ಸೇರ್ಪಡೆಯಾಗಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ 2021ನೇ ಸಾಲಿನ ಜುಲೈ 31ನೇ ತಾರೀಕರಂದು ನಿವೃತ್ತಿ ಹೊಂದಿರುತ್ತೇನೆ. ನನ್ನ ಸೇವಾವಧಿಯಲ್ಲಿ ಹೆಚ್ಚಿನ ಅವಧಿ ಬರಹಗಾರ ಕರ್ತವ್ಯ ನಿರ್ವಹಿಸಿದ್ದು, ಅಧಿಕಾರಿಗಳ ದಿನದಲ್ಲಿ ಕರ್ತವ್ಯ ನಿರ್ವಹಿಸಿ ಅವರಿಂದ ಹೆಚ್ಚಿನ ಮಾಹಿತಿ ಅನುಭವವನ್ನು ಪಡೆದು ಅವರ ಮಾರ್ಗದರ್ಶನ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಸೇವೆಯಲ್ಲಿ ಯಾವುದೇ ಕಪ್ಪುಚುಕ್ಕೆ ಬರದಂತೆ ನನ್ನ ಸೇವಾವಧಿ ಪೂರ್ಣಗೊಳಿಸಲು ಅನುಕೂಲ ಆಗಿದ್ದು, ಪೊಲೀಸ್ ಧ್ವಜ ದಿನಾಚರಣೆಯಾಗಿ ಆಚರಿಸಲಾಗುತ್ತಿತ್ತು. ನಂತರ 1984ರಿಂದ ಧ್ವಜ ದಿನಾಚರಣೆ ಮತ್ತು ಕಲ್ಯಾಣ ದಿನಗಳನ್ನು ಒಂದುಗೂಡಿಸಿ ಏಪ್ರಿಲ್ 2ನೇ ದಿನವನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಎಂದು ಆಚರಿಸಿಕೊಂಡು ಬರಲಾಗುತ್ತಿದೆ. ಅದರಂತೆ ಇಂದು ಹಮ್ಮಿಕೊಂಡಿರುವ 2020ನೇ ಸಾಲಿನ ಪೊಲೀಸ್ ಧ್ವಜ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ YS ರವಿಕುಮಾರ್ IPS ಮಾನ್ಯ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ರವರನ್ನು ಕಲಬುರಗಿ ನಗರ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ.